ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹಳೆ ಕಟ್ಟಡದಲ್ಲಿ 1993-94ನೇ ಸಾಲಿನ ಎಂಕೆ ಹುಬ್ಬಳ್ಳಿ ಮತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆವರಣದ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಮಪೂಜ್ಯ ಬಾಳೆಯ ಮಹಾಸ್ವಾಮಿಗಳು ಹೊಸಮಠ ಎಂಟಿ ಹುಬ್ಬಳ್ಳಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ನಿವೃತ್ತ ಶಿಕ್ಷಕರಾದ ಶ್ರೀ ಎಸ್ ಗಂಗಾಧರ್ ಮಠ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಪ್ರಾಂಶುಪಾಲರು ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇವರು ಈ ನೆಲ ಅತ್ಯಂತ ಪವಿತ್ರವಾದ ನೆಲ, ಶಿವಶರಣರು ನಡೆದಾಡಿದ ನೆಲವಾಗಿದ್ದು ನಾವೆಲ್ಲರೂ ದ್ವೇಷ ಅಸೂಯೆ ಮರೆತು ಒಟ್ಟಾಗಿ ಬಾಳಬೇಕು, ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ತಮ್ಮ ಮಾತುಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತುಂಬಿದರು. ಕಾರ್ಯಕ್ರಮದಲ್ಲಿ ಶ್ರೀ ಜಿಎಂ ಹಲಸಗಿ, ಬಳೆಗಾರ ಶ್ರೀಮತಿ ರಾವಲ್, ಶ್ರೀ ಮಡ್ಡಿಮನಿ ಕೆ.ಬಿ. ಕೋಟಗಿ ಹಾಗೂ ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಸಕಲ ಗುರುವೃಂದದವರು ಉಪಸ್ಥಿತರಿದ್ದರು. ಶಾಲೆಯ ಹಳೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನು ಮಾಡಿದರು. ಸ್ವಾಗತ ಭಾಷಣವನ್ನು ವಿಠಲ್ ನನ್ನೂರು ನಡೆಸಿಕೊಟ್ಟರು. ಪ್ರಾಸ್ತಾವಿಕ ನುಡಿಗಳನ್ನು ಮುರುಗಯ್ಯ ಕಲ್ಮಠ ಅರ್ಪಿಸಿದರು. ಅಗಲಿದ್ದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೌನಾಚರಣೆಯನ್ನು ಮಾಡಲಾಯಿತು. ಶಾಲೆಯ ವಿದ್ಯಾರ್ಥಿಗಳು 32 ವರ್ಷಗಳ ಹಿಂದಿನ ಶಾಲೆ, ಶಿಕ್ಷಕರು ಮತ್ತು ಸ್ನೇಹಿತರ ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಗುರುವೃಂದದವರು ವಿದ್ಯಾರ್ಥಿಗಳ ಒಡನಾಟವನ್ನು ನೆನಪಿಸಿಕೊಂಡರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಗುರುವೃಂದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದರು. ವಿಜಯ ರಾವುತ ಮತ್ತು ಶಿವಲೀಲಾ ಕಳಸಣ್ಣವರ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4 ರೋಣ. ಇವತ್ತು 92-93 93-94 ಬ್ಯಾಚ್ನ ಒಂದು ಗುರುವಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹೊಸಮಠ ಗುರುಗಳು, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗುರುಗಳಾದಂಥ ಕೊಟಗಿ ಸರ್ ಅವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಒಬ್ಬ ಹಿರಿಯ ಗುರುವರಾಗಿರ್ತಕ್ಕಂಥ ಗಂಗಾಧರ್ ಮಠ್ ಸರ್ ಅವರೇ, ನಮ್ಮ ಈ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಲಸಗಿ ಸರ್ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲ ಗುರುವೃಂದದವರೇ, ನಮ್ಮ ಯುವಜನ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗುರುನಾಥ್ ಸರ್ ಅವರೇ ಮತ್ತು ಎಲ್ಲ ನನ್ನ ಶಿಕ್ಷಕ ವೃಂದದ ಸಹಪಾಠಿಗಳೇ ಮತ್ತು ಸಹಾಯಕ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವೆಲ್ಲ ಒಂದು ಗುರುವೃಂದದ ಅವರಿಗೆ ಸ್ನೇಹ ಸಮ್ಮೇಳನ ಹಾಗೂ ಒಂದು ಸನ್ಮಾನವನ್ನು ನೀವು ಆಯೋಜಿಸಿದ್ದೀರಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸತಕ್ಕಂಥ ಎಲ್ಲ ಹಿರಿಯರನ್ನ, ನಮ್ಮ ಊರಿನ ಗಣ್ಯರನ್ನ, ಯಾರು ಈ ಭೂದಾನವನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ಇವತ್ತು ಈ ವೇದಿಕೆ ಮುಖಾಂತರ, ನಿಮ್ಮ ಮುಖಾಂತರ ಒಂದು ನಮನ ಸಲ್ಲಿಸಿ ನನಗೆ ಒಂದು ಬಹಳಷ್ಟು ಕೊರಗಿದೆ. ಏನಂದ್ರೆ ಇಲ್ಲಿ ಶಿಕ್ಷಣವನ್ನು ಪಡಿತೀರಿ, ಆಮೇಲೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನಿಮ್ಮಲ್ಲಿರ್ತಕ್ಕಂಥ ಸ್ನೇಹಿತರಲ್ಲಿ ಯಾವುದೇ ಒಂದು ಕಷ್ಟಕರ ಅಥವಾ ಒಂದು ಖುಷಿಯಾದಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಮ್ಮೇಳನದ ಮುಖಾಂತರ ನಾವೆಲ್ಲ ಸೇರಿ ಏನು ನೀವು ಇವತ್ತು ಗುರುಗಳಿಗೆ ಸನ್ಮಾನವನ್ನು ಕೊಡ್ತಾ ಇದ್ದೀರಿ, ಅದೇ ರೀತಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ನೇಹವನ್ನು ಬೆಳೆಸಿ, ಆ ಸ್ನೇಹವನ್ನು ಉಳಿಸಿ. ಯಾಕಂದರೆ ನಿಮಗೆ ಯಾವುದೇ ಒಂದು ಕಷ್ಟ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ, ಅಂದರೆ ನಿಮ್ಮ ಜೊತೆಗೆ ನಿಲ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಸ್ನೇಹಿತರು. ಆ ಒಂದು ಹೈಸ್ಕೂಲಲ್ಲಿರ್ತಕ್ಕಂಥ ಸ್ನೇಹ ಏನು ನೀವು ಸ್ನೇಹವನ್ನು ಮಾಡ್ತೀರಿ, ಅದೇ ನೀವು ಡಿಗ್ರಿ ಅಥವಾ ಮುಂದೆ ನಿಮ್ಮ ವರ್ಕ್ ಲೈಫಲ್ಲಿ ಏನು ನೀವು ಸ್ನೇಹಿತರನ್ನ ಮಾಡ್ಕೊತೀರಿ,
ಆ ಸ್ನೇಹ ಯಾವತ್ತೂ ಗಟ್ಟಿಯಾಗಿರಲ್ಲ. ಬಟ್ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಒಂದು ಸ್ನೇಹ ಎಷ್ಟು ಗಟ್ಟಿಯಾಗಿರ್ತದೆ ಅಂದರೆ ಅವರು ನಿಮ್ಗೋಸ್ಕರ ಅವರ ಪ್ರಾಣವನ್ನು ತ್ಯಜಿಸುವಂತ ಒಂದು ಸಾಮರ್ಥ್ಯ ಇರ್ತಕ್ಕಂಥ, ಅಥವಾ ಯಾವುದೇ ಒಂದು ಕಷ್ಟದಲ್ಲಿ ನೀವಿದ್ರೂ ಅದರಲ್ಲಿ ನಿಮ್ಮನ್ನು ಪಾರು ಮಾಡಿ ಕೊಡ್ತಕ್ಕಂಥ ಸ್ನೇಹ, ಅದು ಸಹೋದರರ ಒಂದು ಸಂಬಂಧಕ್ಕಿಂತ ದೊಡ್ಡದಾದ ಒಂದು ಸಂಬಂಧ ಸ್ನೇಹ ಸಂಬಂಧ. ಸೊ ಆ ಒಂದು ಸ್ನೇಹ ಸಂಬಂಧವನ್ನ ಈ ಒಂದು ವೇದಿಕೆ ಮುಖಾಂತರ ನೀವು ಇನ್ನಷ್ಟು ಗಟ್ಟಿಗೊಳಿಸಿ, ಮತ್ತು ಇವತ್ತು ನೀವೇನು ಗುರುಗಳಿಗೆ ಒಂದು ಸನ್ಮಾನವನ್ನ ಕೊಡ್ತಾ ಇದ್ದೀರಿ, ಅವರ ಒಂದು ಕೊಡುಗೆಗೆ ಏನು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ನಾವು ಒಂದು ಶಿಕ್ಷಣ ಸಂಸ್ಥೆ ಒಬ್ಬ ಅಧ್ಯಕ್ಷನಾಗಿ ಬಹಳ ಮೆಚ್ಚುಗೆಯನ್ನು ಪಡ್ತೀನಿ. ಯಾಕಂದ್ರೆ ಇಲ್ಲಿ ಮುಂದೆ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರಿರ್ಬೋದು, ಅಲ್ಲಿ ಹಿಂದೆ ನೀವು ಈಗ ಸೇವೆ ಸಲ್ಲಿಸ್ತಕ್ಕಂಥ ಗುರುಗಳಿಗೂ ಸನ್ಮಾನವನ್ನು ಮಾಡ್ತಿದ್ದೀರಿ. ಆ ಗುರುವಿನ ಪ್ರಾಮುಖ್ಯತೆ ಅಥವಾ ಒಂದು ಮಹತ್ವತೆ ಎಷ್ಟು ಇದೆ ಅಂತ ಹೇಳಿ ಅವ್ರಿಗೂ ಅದು ಗೊತ್ತು. ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಏನು ಈಗಿನ ದಿನಮಾನಗಳಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಎಷ್ಟು ಕಷ್ಟಕರ ಆಗಿದೆ ಒಂದು ಶಿಕ್ಷಣವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಮಾಡೋದು ಅಂತ ಅಂದ್ರೆ ಬಿಡಿಯಂಗಿಲ್ಲ ಬೈಯಂಗಿಲ್ಲ. ಇವತ್ತು ಬಹಳ ಒಂದು ಹಾಸ್ಯಕರವಾಗಿ ನೀವು ಅಂದ್ರೆ ಬಡಿತಿದ್ರು ಅಂತ. ಇವತ್ತಿನ ದಿನಮಾನಗಳಲ್ಲಿ ನೀವು ಲೇನು ಅನ್ನೋ ಒಂದು ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳೆಯೋದಂತೂ ದೂರ. ಇವತ್ತು ದಿನಮಾನಗಳು ಚೇಂಜ್ ಆಗಿ ನಿಮ್ಮ ಮಕ್ಕಳು ಇವತ್ತೇನು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಲ್ಲಿ ಕೇಳ್ಬೋದು, ಕೆಲವು ಕಡೆ ಅಂತೂ ಗುರುಗಳನ್ನೇ ಬಡಿಯೋ ಹಂತದಲ್ಲಿ ಹೋಗಿರ್ತಕ್ಕಂಥ ಒಂದು ಸಂದರ್ಭ. ಬಿತ್ತುವುದು ಗೆಲ್ಲಲ್ಲ. ಆದ್ರಿಂದ ನಮಗೆ ಅನ್ನ ಹಾಕಾಕತ್ತವರು ರೈತರು, ಅವ್ರಿಗೆ ಧನ್ಯವಾದಗಳು. ಅವ್ರೇನೋ ಜ್ವಾಳ ಗೋಧಿ ತಂದು ಕೊಡ್ತಾರೆ, ಅದನ್ನು ಸಿಹಿಯಾಗಿ ಮಾಡಿ ಕೊಡೋರು ಮತ್ತು 24x7 ಮನೆ ಬಂದ್ ಮಾಡೋರು ನೀವು ಹೌಸ್ ಮೇಕರ್. ಆದ್ರಿಂದ ನಿಮಗೆ ಅನಂತ ಧನ್ಯವಾದ. ಇನ್ನು ಎರಡನೇದಾಗೆ ಮಿಲಿಟರಿಯಲ್ಲಿ ಎಷ್ಟು ಜನ ಇದ್ದೀರಿ, ರಿಟೈರ್ಡ್ ಅಥವಾ ಮಿಲಿಟರಿ ಇದ್ದವ್ರು, ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ನಮ್ಮನ್ನು ರಕ್ಷಿಸೋರು ಅವರಿಲ್ಲದೆ ಇದ್ರೆ ನಾವಿರೋದು ಅನಿಶ್ಚಿತ. ಇನ್ನು ಒಂದೇ ಒಂದು ಮಾತು ಹೇಳ್ತೀನಿ, ಏನಪ್ಪ ಅಂದ್ರೆ ಈ 30 ವರ್ಷಗಳಲ್ಲಿ ನಿಮ್ಮ ಜೀವನ ರೂಪಿಸಿಕೊಂಡ ಈಗ ಯಾವ್ಯಾವುದೋ ಸ್ಥಾನದಲ್ಲಿ ಇದೀರಿ. ಕೆಲವರು ಆಗರ ಶ್ರೀಮಂತರು ಇರ್ಬೋದು, ಕೆಲವರು ಭಾರಿ ರೈತರು ಇರ್ಬೋದು, ಕೆಲವರು ಮಹಾನ್ ಗೃಹಿಣಿಯರು ಇರ್ಬೋದು, ದೊಡ್ಡ ನೌಕರಿಯಲ್ಲಿ ಇರ್ಬೋದು. ಒಂದೇ ಒಂದು ನಾವು 74 ವರ್ಷದ ಏನು ಹೇಳ್ತೀನಿ ಅಂತ, ಇವತ್ತಿದ್ದಾಗ ನೀವು ನಾಳೆ ಇರೋದಲ್ಲ, ಇವತ್ತೇನ್ರಿ ಹಿಂಗೆ ನೀವು ನಾಳೆ ಇರೋದಲ್ಲ. ಪರಿವರ್ತನೆಯೇ ಜಗದ ನಿಯಮ. ಅದಕ್ಕಾಗಿ ಪ್ರತಿಯೊಂದು ಹೆಜ್ಜೆಯನ್ನ ವಿಚಾರ ಮಾಡಿ ಇಟ್ಕೊಂತ ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಲ್ಲ. ನಿಮ್ಮ ಹೆಜ್ಜೆ ಯಾವಾಗಲೂ ಪ್ರಗತಿಯತ್ತ ಸಾಗೋಣ. ನೀವು ಹೆಂಗೆ ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಂಡಿದ್ದೀರಿ, ಅದೇ ರೀತಿ ಶತಪ್ರಯತ್ನ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಂತೆ ಶ್ರಮಪಟ್ಟು ನಿಮ್ಮ ಹೆಸರು ಈ ನಾಡಿನಲ್ಲಿ ಉಳಿಯುವಂಗ, ನಿಮ್ಮ ಜೀವನ ಸಾರ್ಥಕ ಆಗುವಂಗ ಮಾಡಿಕೊಡ್ರಿ ಅಂತೇಳಿ ಆಶಿಸಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದ. 32 ವರ್ಷಗಳ ನಂತರ ಸೇರಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನವನ್ನು ಆಚರಿಸುವುದೇ ಒಂದು ಹಬ್ಬ. ಈ ಹಬ್ಬವನ್ನು ನಾವು ಸುಮಾರು 5-6 ವರ್ಷಗಳಿಂದ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ ಕಾಲ ಕಳೀತಾ ಇದ್ವಿ. ಆದರೆ ಈ ಸಲ ಏನೋ ಒಂದು ಧೈರ್ಯ ಮಾಡಿ ಈ ಸಮಾರಂಭವನ್ನು ಮಾಡೇ ಬಿಡೋಣ, ಹೇಗಾದರೂ ಆಗಲಿ, ಲೇಟ್ ಆದರೂ ಆಗಲಿ, ಏನಾದರೂ ಪರವಾಗಿಲ್ಲ, ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಮಾಡುವ ಅಂತ ಹೇಳಿ ಈ ಸಮಾರಂಭವನ್ನು ಮಾಡಿದ್ದೀವಿ. ಈ ಸಮಾರಂಭಕ್ಕೆ ಮುಖ್ಯವಾಗಿ ಗುರುಗಳು ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯವಾಗಿತ್ತು. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಬಂದಿರುವುದಕ್ಕೆ ಮೊದಲನೇದಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ಇಲ್ಲಿ ನಿಂತಿರುವುದಕ್ಕೆ ಮುಖ್ಯ ಕಾರಣನೇ ವೇದಿಕೆ ಮೇಲಿರುವ ಎಲ್ಲ ಗುರುಗಳು. ನಾನು ಅವರಿವರ ಹೆಸರುಗಳನ್ನು ಹೇಳಲ್ಲ, ಏಕೆಂದರೆ ಎಲ್ಲರಿಂದಲೂ ಏನಾದರೂ ಒಂದನ್ನು ಕಲಿತಿರುವೆ. ಆ ಕಲಿಕೆಯಿಂದಲೇ ಇವತ್ತು ನಾವು ಏನಾದರೂ ಸಾಧನೆಯನ್ನು ಮಾಡಿದರೆ ಅದು ನಮ್ಮ ಗುರುಗಳ ಪಾದಾರವಿಂದಗಳಿಗೆ
ಅಂತ ಹೇಳುತ್ತಾ ಇನ್ನೂ ನನ್ನ ಹಲವಾರು ಸ್ನೇಹಿತರು ಮಾತನಾಡುವುದರಿಂದ ನಾನು ಅವರಿಗೆ ಅವಕಾಶವನ್ನು ಕೊಡುತ್ತೇನೆ. ಏಕೆಂದರೆ ಈ ಶಾಲೆಯಲ್ಲಿ ನಾನು ಪ್ರತಿ 2 ವರ್ಷ ಎಲ್ಲ ನನ್ನ ವಿದ್ಯಾಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ಸಹೋದರ ಸಹೋದರಿಗೂ ಸಹಿತ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಆತ್ಮೀಯರೇ, ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನೇ ನೀಡುತ್ತಾರೆ ಅನ್ನುವಂತ ಇದೊಂದು ಸತ್ಯವಾದಂತ ಮಾತು. ನಮ್ಮಲ್ಲೆಲ್ಲರಲ್ಲೂ ಪ್ರತಿಯೊಂದು ಗುರಿ ಕನಸು ಇದ್ದೇ ಇರುತ್ತದೆ. ಆ ಗುರಿ ಮತ್ತು ಕನಸನ್ನ ಸಾಕಾರ ಮಾಡಲಿಕ್ಕೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಂತ ಎಲ್ಲ ಗುರುಗಳಿಗೂ ಸಹಿತ ಇವತ್ತಿನ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಬಹಳ ಸಂತೋಷದ ವಿಷಯ ಅನಿಸುತ್ತದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನನಗೆ ಸ್ವಾಗತ ಭಾಷಣ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಸುಮಾರು 32 ವರ್ಷದ ನಂತರ ನಾವಿಲ್ಲೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಸುಮಾರು 2 ವರ್ಷಗಳ ಸತತ ಪ್ರಯತ್ನದಿಂದಾಗಿ ಇವತ್ತು ನಮ್ಮೆಲ್ಲರ ಕನಸು ನನಸಾಗಿದೆ ಎಂದು ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಇಂಥ ಒಂದು ಸುಂದರ ಸಮಾರಂಭದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಬಾಳಯ್ಯ ಸ್ವಾಮಿಗಳು ಹೊಸಮಠ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮುರುಗಯ್ಯ ಕೈಮಠ ಅವರು ಪುಷ್ಪಾರ್ಚನೆ